ಅವಿನಾಶ್ ಈಗ ಲಾಸ್ಯನ್ನ ಸೀರಿಯಸ್ ಆಗಿ ಇಂಟಾರೋಗೇಟ್ ಮಾಡ್ತಿದ್ದ. ಆದ್ರೆ ಲಾಸ್ಯ ಮಾತ್ರ ಅವನ ಫೋನಿಂದ ದಿಶಾ ನಂಬರ್ನ ತಾನು ಬ್ಲಾಕ್ ಮಾಡಿಲ್ಲ ಅಂತಾನೆ ವಾದ ಮಾಡ್ತಿದ್ಲು. ಅವಿನಾಶ್ ಸೀರಿಯಸ್ ಆಗಿರೋ ಟೋನಲ್ಲಿ, ಈ ಮನೇಲಿ ನಮ್ಮಮ್ಮಂಗೆ ಸರಿಯಾಗಿ ಸ್ಮಾರ್ಟ್ ಫೋನ್ನ ಯೂಸ್ ಮಾಡಕ್ ಬರಲ್ಲ. ಹಾಗಿರುವಾಗ ಅಂತ ಕೆಲ್ಸ ಯಾರಾದ್ರೂ ಮಾಡಿದಾರೆ ಅಂದ್ರೆ ಅದ್ ನೀನೆ, ಬೇರೆ ಯಾರು ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ದ. ಅವನ್ ಹಾಗೆ ಮಾತಾಡ್ತಾ ಲಾಸ್ಯ ಹತ್ರ ಬಂದ. ಅವನ ವಾಯ್ಸ್ ಕೇಳಿಸ್ಕೊಂಡ್ರೆ ಅವನಿಗೆಷ್ಟು ಕೋಪ ಬಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಅವನ ಮಾತನ್ನ ಕಂಟಿನ್ಯೂ ಮಾಡಿ, ನಿಜ ಹೇಳು ಲಾಸ್ಯ, ದಿಶಾ ಮೆಡಿಕಲ್ ರಿಪೋರ್ಟ್ಸ್ನ ನೀನು ತಪ್ಪಾಗಿ ಬರೋ ಹಾಗೆ ಮಾಡಿದ್ಯಾ? ಅವಳಿಗೆ ಮಕ್ಳಾಗಲ್ಲ, ಅವಳಿಗೆ ಪ್ರಾಬ್ಲಮ್ ಇದೆ ಅಂತ ರಿಪೋರ್ಟ್ ಬಂದಿದ್ರ ಹಿಂದೆ ನಿನ್ ಕೈವಾಡ ಇದೆ ಅಲ್ವಾ ಅಂತ ಕೇಳ್ದ. ಲಾಸ್ಯ ಮತ್ತೆ ಅವಳ ತಲೆ ಎತ್ತಿ ಕೋಪದಲ್ಲಿ, ಅವಿನಾಶ್, ನಾನ್ ನಿನಗ್ ಆಲ್ರೆಡಿ ಸಾಕಷ್ಟು ಸಲ ಎಕ್ಸ್ಪ್ಲೈನ್ ಮಾಡಿದೀನಿ. ನಾನು ಆ ಡಾಕ್ಟರ್ಗೆ ನಮ್ ಮಗು ಬಗ್ಗೆ ಇಷ್ಟು ಕಾಳಜಿ ತಗೋತಾ ಇದಾರೆ ಅಂತ ಆ ದುಡ್ಡನ್ ಕೊಟ್ಟಿದ್ದು. ನೀನ್ ಯಾಕೆ ನನ್ನ ಮತ್ತೆ ಮತ್ತೆ ಈ ತರ ಕ್ವೆಶ್ಚನ್ ಮಾಡ್ತಿದ್ಯಾ? ಆ ದಿಶಾ ನಿನ್ ಹತ್ರ ಏನಾದ್ರೂ ಹೇಳಿದಳಾ ಅಂತ ಕೇಳಿದ್ಲು. ಅವಿನಾಶ್ ತಕ್ಷಣ ಎದ್ ನಿಂತು ಒಂದ್ಸಲ ಡೀಪ್ ಆಗಿ ಉಸಿರಾಡ್ದ. ಅವನೀಗ ಅವಳಿಗೆ ಇರೋ ಸತ್ಯನ ಹೇಳ್ಬಿಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ಅವನು ಬೇರೆ ಕಡೆ ಮುಖ ತಿರುಗಿಸಿ, ನಾನ್ ಡಿವೋರ್ಸ್ ತಗೋತಾ ಇಲ್ಲ ಲಾಸ್ಯ ಅಂತ ಅಂದ. ಅವನ ಮಾತ್ ಕೇಳಿ ಲಾಸ್ಯಾಗೆ ನಂಬಕ್ಕಾಗ್ದೆ ಎದೆ ನಿಂತಾಗಾಯ್ತು. ಆಮೇಲೆ ಜೋರಾಗಿ, ಏನಂದೆ ನೀನು ಅಂತ ಅಂದ್ಲು. ಅವಿನಾಶ್ ಅವಳ ಕಡೆ ತಿರುಗಿ ಫರ್ಮ್ ಆಗಿ, ಯಾಕೆ, ನಿನಗ್ ನಾನ್ ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ವಾ? ನಾನು ದಿಶಾಗೆ ಡಿವೋರ್ಸ್ ಕೊಡಲ್ಲ. ನಾನು ಅವಳ ಜೊತೆ ಪ್ಯಾಚ್ ಅಪ್ ಮಾಡ್ಕೋತೀನಿ. ಆ್ಯಂಡ್ ನೀನು ಮಗು ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ದಿಶಾ ತುಂಬಾ ಒಳ್ಳೆ ಮನ್ಸಿರೋಳು, ಅವಳ ಮಗುನ ಚೆನ್ನಾಗೆ ನೋಡ್ಕೋತಾಳೆ ಅಂತ ಹೇಳ್ದ. ಲಾಸ್ಯ ಅವನ ಮಾತ್ ಕೇಳಿ ಶಾಕಿಂದ ಬೆಡ್ ಮೇಲೆ ಕುಸಿದ್ ಕೂತ್ಕೊಂಡ್ಳು. ಏನ್ ನಿನ್ ಮಾತಿನ ಅರ್ಥ? ಇಷ್ಟು ದಿನ ಜಸ್ಟ್ ಒಂದ್ ಮಗುನ್ ಹೆತ್ಕೊಡೋಕೋಸ್ಕರ ನೀನ್ ನನ್ ಜೊತೆಗಿದ್ಯಾ? ದಿಶಾನೇ ನಿನ್ ಮನ್ಸಲ್ಲಿರೋದು ಅಂದ್ಮೇಲೆ ನನ್ ಜೊತೆ ಯಾಕಿಷ್ಟು ದಿನ ನಾಟಕ ಮಾಡ್ದೆ? ನನ್ನೇನ್ ನಿಮ್ಮಿಬ್ರು ಮಗುಗೆ ಸ್ಯಾರೋಗೇಟ್ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ಲು. ಅವಿನಾಶ್ ಲಾಸ್ಯನ ಕನ್ವಿನ್ಸ್ ಮಾಡ್ತಾ, ನೀನ್ ಇದಕ್ಕೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಲಾಸ್ಯ. ನಿನ್ ಕರಿಯರ್ನ ಬಿಲ್ಡ್ ಮಾಡೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ. ನಿನ್ ಸ್ಯಾಲ್ರಿನೂ ಡಬಲ್ ಮಾಡ್ತೀನಿ. ನಿಂಗೆ ಇಯರ್ ಎಂಡಲ್ ಬರ್ತಿದ್ದ ಡಿವಿಡೆಂಡ್ಸ್, ಬೆನಿಫಿಟ್ಸ್ ಎಲ್ಲಾನು ಡಬಲ್ ಆಗತ್ತೆ. ಇದೆಲ್ಲಾನು ನಾನ್ ನಿನಗ್ ಕೊಡೋ ಕಾಂಪನ್ಸೇಷನ್ ಅಂತ ಹೇಳ್ದ. ಅವನ ಮಾತು ಕೇಳಿ ಲಾಸ್ಯ ಇಮಿಡಿಯೇಟ್ ಆಗಿ ಬೆಡ್ಡಿಂದ ಎದ್ ನಿಂತು ಅವಿನಾಶ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ತುಂಬಾನೇ ಸಾಫ್ಟ್ ವಾಯ್ಸ್ ಅಲ್ಲಿ, ಯಾಕೆ ಹೀಗ್ ಮಾಡ್ತಿದ್ಯಾ ಅವಿ? ನನಗೆ ನೀನ್ ಯಾವ ಕಾಂಪನ್ಸೇಷನ್ ಬೇಡ. ನೀನೇನಾದ್ರೂ ನನ್ನ ಹೇಟ್ ಮಾಡ್ತಾ ಇದ್ಯಾ? ಏನೋ ಕೆಲವೊಂದ್ಸಲ ನಾನ್ ನಿನ್ ಜೊತೆ ಆರ್ಗ್ಯೂ ಮಾಡಿದೀನಿ ನಿಜ. ಆದ್ರೆ ಅದೆಲ್ಲಾನು ನಿನ್ ಮೇಲ್ ನನ್ಗಿರೋ ಅತಿಯಾದ ಪ್ರೀತಿಯಿಂದ ತಾನೆ. ನನಗ್ ನಿನ್ ಮೇಲೆ ಎಷ್ಟು ಕೇರ್ ಇದೆ ಅಂತ ನಿನಗ್ ಗೊತ್ತಾ ಇದೆ ಅಲ್ವಾ? ನಿಂಗೆ ನನ್ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಅಂದ್ರೆ ನಾನ್ ಅದನ್ನ ತಿದ್ಕೋತೀನಿ. ನನ್ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸ್ನು ಕಂಟ್ರೋಲ್ ಮಾಡ್ಕೋತೀನಿ. ನಾನ್ ನಿನ್ ಫೋನ್ ಕೂಡ ಟಚ್ ಮಾಡಲ್ಲ. ನೀನ್ ನನ್ ಮೇಲ್ ಕೋಪ ಒಂದ್ ಮಾಡ್ಕೋಬೇಡ ಅಷ್ಟೇ. ನಂಗ್ ಗೊತ್ತು ನೀನ್ ಇಷ್ಟೊತ್ತು ಕೋಪದಲ್ಲಿ ಮಾತಾಡ್ದೆ ಅಂತ. ಆದ್ರೂ ನನಗ್ ಎಷ್ಟ್ ಭಯ ಆಯ್ತು ಗೊತ್ತಾ? ಆದ್ರೆ ನಾನು ಅಂತ ಅವಳಿನ್ನೂ ಏನೇನೋ ಸಮಜಾಯಿಷಿ ಕೊಡೋಕೆ ಹೋಗ್ತಾನೆ ಇದ್ಲು. ಆದ್ರೆ ಅವಿನಾಶ್ಗೆ ಅದನ್ನೆಲ್ಲ ಕೇಳೋಷ್ಟು ಪೇಷನ್ಸ್ ಖಂಡಿತ ಇರ್ಲಿಲ್ಲ. ಸೊ ಅವನು ಅವಳ ಮಾತನ್ನ ಅಲ್ಲೇ ತಡಿತಾ, ಲಾಸ್ಯ, ನನಗ್ ನಿನ್ಮೇಲೆ ಯಾವ ಕೋಪನೂ ಇಲ್ಲ. ಬಟ್ ಐ ಆಮ್ ವೆರಿ ವೆರಿ ಸೀರಿಯಸ್. ದಿಶಾ ನಾನ್ ಬಿಟ್ಟು ಹೋದ್ಮೇಲೆ ನನಗ್ ಅವಳ ಬೆಲೆ ಗೊತ್ತಾಗಿದೆ. ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನನಗ್ ಇವಾಗ ರಿಯಲೈಸ್ ಆಗಿದೆ. ನಾನ್ ಹೋಗಿ ಅವಳ ಜೊತೆ ಮಾತಾಡಿ ಅವಳನ್ನ ವಾಪಸ್ ಬಾ ಅಂತ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ದ. ಅವನ ಮಾತ್ ಕೇಳಿ ಲಾಸ್ಯ ಕಂಪ್ಲೀಟ್ ಆಗಿ ಹುಚ್ಚಿ ತರ ಆಗಿದ್ಲು. ಅವಳು ಈ ಸೋಲನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಅವಳು ತನ್ನ ಎದೆಗೆ ಜೋರಾಗಿ ಹುಡ್ಕೊಳ್ತಾ, ಹಾಗಾದ್ರೆ ನನ್ ಕತೆ ಏನು? ನಾನ್ ನಿಂಗೋಸ್ಕರ ಏನೆಲ್ಲ ಮಾಡ್ದೆ, ಆದ್ರೆ ನೀನೀಗ ಸಡನ್ ಆಗಿ ದಿಶಾನ್ ಲವ್ ಮಾಡ್ತೀನಿ ಅಂದ್ರೆ ನಾನ್ ಏನ್ ಮಾಡ್ಬೇಕು? ನಾನ್ ಎಲ್ಲಿಗೆ ಹೋಗ್ಲಿ ಅಂತ ಕೇಳಿದ್ಲು. ಅವಿನಾಶ್ ಕೇರ್ಲೆಸ್ ಆಗಿ, ನೀನೇನ್ ಮಾಡ್ಬೇಕು ಅಂದ್ರೆ ನಾನೇನ್ ಹೇಳಿ? ಆಗೆಲ್ಲ ನೀನೇ ತಾನೇ ನನ್ ಹಿಂದೆ ಬಂದಿದ್ದು. ನಂಗೂ ಬುದ್ಧಿ ಕೆಟ್ಟಿತ್ತು. ನಿನ್ನ ಆಟಕ್ಕೆ ನಾನು ಬಿದ್ದು ಹೋದೆ. ಆದ್ರೆ ನಂಗೀಗ ಜ್ಞಾನೋದಯ ಆಗಿದೆ ಅಂತ ಹೇಳ್ದ. ಲಾಸ್ಯ ತಕ್ಷಣ, ಇಲ್ಲ, ನಾನ್ ನಿನ್ ಮಾತನ್ನ ನಂಬಲ್ಲ ಅಂತ ಅಂದ್ಲು. ಅದೇ ಟೈಮಿಗೆ ಸರಿಯಾಗಿ ಯಾರೋ ಬೆಡ್ರೂಮ್ ಡೋರ್ನ ನಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಹೊರಗಿಂದ ಶ್ಯಾಮಲ ಇಂಪೇಷಂಟ್ ಆಗಿರೋ ವಾಯ್ಸ್ ಕೇಳಿಸ್ತು. ನೀವಿಬ್ರು ಯಾಕೆ ಮತ್ತೆ ಕಿತ್ತಾಡ್ತಾ ಇದ್ದೀರಾ? ನಂಗಂತೂ ನನ್ ಡ್ಯಾನ್ಸಿಗೆ ಸರಿಯಾದ ಮ್ಯೂಸಿಕ್ ಕೂಡ ಕೇಳಿಸ್ತಾ ಇಲ್ಲ. ಬರೀ ನಿಮ್ ಗಲಾಟೆನೆ ಕೇಳಿಸ್ತಾ ಇದೆ. ನಿಮ್ಗೇನಾದ್ರೂ ಜಗಳ ಮಾಡ್ಬೇಕು ಅಂತಿದ್ರೆ ಹೊರಗಡೆ ಎಲ್ಲಾದ್ರೂ ಹೋಗಿ ಜಗಳ ಮಾಡಿ ಅಂತ ಹೇಳಿದ್ರು. ಅವಿನಾಶ್ ಈ ಅವಕಾಶನ ಯೂಸ್ ಮಾಡ್ಕೊಂಡು ಲಾಸ್ಯ ಕೈನ ಕಿತ್ತೆಸ್ತು ಅಲ್ಲಿಂದ ಡೈರೆಕ್ಟ್ ಆಗಿ ಡೋರ್ ಓಪನ್ ಮಾಡಿ, ಮಾಮ್ ಅಂತ ಅಂದ. ಶ್ಯಾಮಲಾ ಇನ್ನೂ ಅವಳ ಡ್ಯಾನ್ಸ್ ಕಾಸ್ಟ್ಯೂಮ್ ನಲ್ಲೇ ಇದ್ಲು. ಅವಳು ಅವಿನಾಶ್ ಕಡೆ ತಿರಸ್ಕಾರದಲ್ಲಿ ನೋಡ್ತಾ ಕೈ ಕಟ್ಕೊಂಡ್ಲು. ಅವಿ, ನೀನಾ ಹುಡ್ಗಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು. ಅವಳು ಸಿಕ್ಕಾಪಟ್ಟೆ ನಾಯ್ಸ್ ಮಾಡಿ ಮನೆ ಪೂರ್ತಿ ಗಲಾಟೆ ಎಬ್ಬಿಸ್ತಾಳೆ. ಅವಳ ಪ್ರಾಬ್ಲಮ್ ಏನು ಅಂದ್ರೆ ಅವಳಿಗೆ ಅಟ್ಲೀಸ್ಟ್ ಮನೆ ಕೆಲಸ ಮಾಡೋಕ್ಕೂ ಬರಲ್ಲ.
ಮನೆ ಕೆಲ್ಸಗಳೆಲ್ಲ ಆಲ್ರೆಡಿ ಏನೇನೋ ಆಗೋಗಿದೆ, ಆದ್ರೂ ಇವಳು ಕಿರಿಕಿರಿ ಮಾಡೋದ್ ಮಾತ್ರ ನಿಲ್ತಾನೇ ಇಲ್ಲ. ಅವಳಿಗೆ ನೀವ್ ಮನೇಲಿರೋದಕ್ಕೆ ಇಷ್ಟ ಇಲ್ವಾ ಅಂತ ಕೇಳಿದ್ಲು. ಅವಿನಾಶ್ ಹೆಲ್ಪ್ಲೆಸ್ ಆಗಿ ಅಮ್ಮನ್ನ ಸಮಾಧಾನ ಮಾಡ್ತಾ, ಛೇಚೆ ಹಾಗೇನಿಲ್ಲ ಮಾಮ್, ಅವಳು ಪ್ರೆಗ್ನೆಂಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಹಾರ್ಮೋನ್ ಆ ಕಡೆ ಈ ಕಡೆ ಆಗಿ ಗಲಾಟೆ ಮಾಡ್ತಾ ಇದ್ದಾಳಷ್ಟೆ. ಪ್ರೆಗ್ನೆಂಟ್ ಲೇಡೀಸ್ ಈ ತರ ಇರಿಟೇಟ್ ಆಗೋದು ನಾರ್ಮಲ್ ಅಂತೆ ಅಂತ ಹೇಳ್ದ. ಆಮೇಲೆ ಅವನು ಶ್ಯಾಮಲನ ಅಲ್ಲಿಂದ ಕೆಳಗಡೆ ಕರ್ಕೊಂಡು ಹೋದ. ಶ್ಯಾಮಲ ಇನ್ನು ಉರಿ ಉರಿ ಮೂತಿಲೇ ಇದ್ಲು. ಅವಳು ಕೆಳಗಡೆ ಬಂದು ಸೋಫಾ ಮೇಲ್ಗಡೆ ಕೂತ್ಲು. ನೀನ್ ಈ ತರ ಆಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅವಿನಾಶ್. ನೀನು ಆ ಹುಡುಗಿನ ಮನೆ ಕರ್ಕೊಂಡ್ ಬಂದ್ಮೇಲೆ ಅಮ್ಮನ್ನ ಮರ್ತೇ ಬಿಟ್ಟಿದ್ಯಾ ಅಲ್ವಾ? ದಿಶಾ ಈ ಮನೇಲಿದ್ದಾಗ ನಾನ್ ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಅವಳು ಎಲ್ಲಾನು ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ಲು. ನಾನ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವಳು ಬೆಡ್ರೂಮ್ ಇಂದ ಆಚೆ ಕಡೆ ಬರ್ತಾನೆ ಇರ್ಲಿಲ್ಲ, ನಂಗ್ ಡಿಸ್ಟರ್ಬ್ ಕೂಡ ಮಾಡ್ತಾ ಇರ್ಲಿಲ್ಲ. ಈಗ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ದಿಶಾನೇ ಎಷ್ಟು ವಾಸಿ ಇದ್ಲು ಅಂತ ಅನ್ಸುತ್ತೆ ನಂಗೆ. ಜಸ್ಟ್ ಅವಳಿಗೆ ಒಂದ್ ಮಗು ಆಗೋ ಹಾಗಿದ್ರೆ ಅಷ್ಟೇ ಸಾಕಿತ್ತು ಅಂತ ಅಂದ್ಲು. ಅಷ್ಟ್ರಲ್ಲಿ ಲಾಸ್ಯಾ ಮೆಟ್ಲೇಳ್ದು ಕೆಳಗ್ ಬಂದಿದ್ಲು. ಅವಳು ತನ್ನ 2 ಕೈಗಳನ್ನ ಹೊಟ್ಟೆ ಮೇಲೆ ಇಟ್ಟಿದ್ಲು. ಅತ್ತೆ, ನಿಮಗ್ ಒಂದ್ ವೇಳೆ ಅವಳು ಅಷ್ಟೊಂದ್ ಇಷ್ಟ ಇದ್ರೆ ನೀವ್ಯಾಕೆ ಅವಳನ್ನ ನಿಮ್ ಮನೆಯಿಂದ ಹೊರಗೆ ಹಾಕಿದ್ರಿ ಅಂತ ಕೇಳಿದ್ಲು. ಅವಿನಾಶ್ ಅಂತೂ ಈಗ ಆಲ್ಮೋಸ್ಟ್ ಕೋಪದಲ್ಲಿ ಕುದೀತಾ ಇದ್ದ. ಶಡಾಪ್ ಲಾಸ್ಯಾ, ಜಸ್ಟ್ ಶಡಾಪ್ ಅಂತ ಕಿರ್ಚ್ಕೊಂಡಿದ್ದ. ಆದ್ರೆ ಅಷ್ಟ್ರಲ್ಲಾಗ್ಲೇ ಶ್ಯಾಮಲ ಕೋಪ ನೆತ್ತಿಗೇರಿತ್ತು. ಅವಳು ಲಾಸ್ಯ ಕಡೆ ದುರ್ಗುಡ್ಕೊಂಡ್ ನೋಡ್ತಾ, ಯಾಕೆ ಹೊರಗಾಗ್ತೆ ಅಂದ್ರೆ ಅವಳಿಗೆ ಮಕ್ಳಾಗಲ್ಲ ಅನ್ನೋ ಕಾರಣಕ್ಕೆ, ಇನ್ಯಾಕೆ ಅಂತ ಕೇಳಿದ್ಲು. ಈಗ ಅವಳು ಬಾಯಿ ಮುಚ್ಚಿ ಜಗಳ ನಿಲ್ಸೋಕೆ ರೆಡಿ ಇರ್ಲಿಲ್ಲ. ನೀನು ಆ ನಿನ್ ಅಕ್ಕಂಗಿಂತ ಕಡೆಯಾಗಿ ಬಿಹೇವ್ ಮಾಡ್ತಾ ಇದೀಯ ಲಾಸ್ಯಾ. ನೀನ್ ನನಗೆ ಕೋಪ ಬರ್ಸೋದ್ರಲ್ಲಿ ನಂಗಿಂತಲೂ ಒಂದು ಮೇಲ್ ಕೈ ಇದ್ಯಾ. ಯಾಕೆ ನಮ್ ಫ್ಯಾಮಿಲಿನ ನೀನ್ ಗೊಂಬೆ ತರ ಕುಣಿಸ್ಬೋದು ಅಂತ ಲೆಕ್ಕ ಹಾಕಿದ್ಯಾ ಅಂತ ಶ್ಯಾಮಲ ಕೇಳಿದ್ಲು. ಮಾಮ್ ಪ್ಲೀಸ್ ಸಮಾಧಾನ ಮಾಡ್ಕೊ, ಸ್ವಲ್ಪ ಸುಮ್ನಿರು ಅಂತ ಅವಿನಾಶ್ ಹೇಳ್ದ. ಆದ್ರೆ ಅಷ್ಟ್ರಲ್ಲಿ ಲಾಸ್ಯ ತುಂಬಾ ಕೋಪ ಮಾಡ್ಕೊಂಡಿದ್ಲು. ಹಾಗಂತ ಅವಳಿಗೆ ಅವಿನಾಶ್ ಮುಂದೆ ಏನು ಬೈಯೋಕೆ ಧೈರ್ಯ ಇರ್ಲಿಲ್ಲ. ಅದ್ರ ಬದಲು ಅವಳು ಕೋಪದಲ್ಲಿ ಮನೆಯಿಂದ ಹೊರಗ್ ನಡೆದ್ಲು. ಅವಳು ಒಂದ್ಸಲ ಹೊರಗ್ ನಡೀತಾ ಇದ್ದ ಹಾಗೆ ಶ್ಯಾಮಲಾ ಅವಿನಾಶ್ ಹತ್ರ ಹೋಗಿ ಅವನ ಭುಜಾನ ತಟ್ಟಿ, ನೀನ್ ಬೇಗ ಅವಳ ಹಿಂದೆ ಹೋಗು ಅವಿ, ನಿನ್ ಮಗು ಸೇಫ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಆ ಹಾಳಾದವಳಿಗೆ ಏನಾದ್ರೂ ಆಗ್ಬಿಡುತ್ತೆ ಅನ್ನೋದು ನಮಗ್ ಮುಖ್ಯ ಅಲ್ಲ, ಆದ್ರೆ ಮಗುಗ್ ಮಾತ್ರ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ಅಂದ್ಲು. ಅವಿನಾಶ್ ಒಲ್ಲದ ಮನ್ಸಲ್ಲಿ ಅವಳ ಮಾತಿಗೆ ಒಪ್ಕೊಂಡ. ಹಾಗಾದ್ರೆ ನೀನ್ ಹೋಗಿ ರೆಸ್ಟ್ ಮಾಡು, ನಾನ್ ಸ್ವಲ್ಪ ಹೊತ್ತಲ್ಲಿ ಹೋಗ್ತೀನಿ ಅಂತ ಅಂದ. ಶ್ಯಾಮಲಾ ಗಡಿಬಿಡಿ ಮಾಡ್ತಾ, ಎಸ್, ಹಾ ಸರಿ ಸರಿ, ಲೇಟ್ ಮಾಡ್ಬೇಡ, ಬೇಗ ಹೋಗು ಅಂತ ಅಂದ. ಈ ಕಡೆ ಮನೆಯಿಂದ ಆಚೆ ಕಡೆ ಹೋದ್ಮೇಲೆ ಲಾಸ್ಯ ಅವರ ವಿಲ್ಲಾ ಪಕ್ಕದಲ್ಲಿದ್ದ ಒಂದು ಸಣ್ಣ ಓಣಿ ಕಡೆ ನಡೆದ್ಲು. ಅವಳು ಹಾಗೆ ಹೋಗ್ತಾ ಫೋನ್ ತಗೊಂಡು ಅವಳ ಅಮ್ಮನಿಗೆ ಕಾಲ್ ಮಾಡಿದ್ಲು. ನೀಲಾಂಬರಿ ಇದ್ದ ಜಾಗದಲ್ಲಿ ಈಗಾಗ್ಲೇ ನೈಟ್ ಆಗಿತ್ತು. ಆದ್ರೂ ಅವಳು ಕಾಲ್ ರಿಸೀವ್ ಮಾಡಿ ಇರಿಟೇಟ್ ಆಗಿರೋ ವಾಯ್ಸಲ್ಲಿ, ಈಗ ಮತ್ತೆ ಏನಾಯ್ತು ಲಾಸ್ಯಾ ಅಂತ ಕೇಳಿದ್ಲು. ಲಾಸ್ಯಾ ಸಿಟ್ಟಲ್ಲಿ, ಮಾಮ್ ನೀನ್ ಯಾವಾಗ ವಾಪಸ್ ಬರ್ತಾ ಇದ್ಯಾ? ನೀನ್ ಆದಷ್ಟು ಬೇಗ ವಾಪಸ್ ಬಂದಿಲ್ಲ ಅಂದ್ರೆ ಈ ದಿಶಾ ನನ್ನ ಹುಚ್ಚ ಹಿಡಿದು ಸಾಯೋ ಹಾಗೆ ಮಾಡ್ತಾಳಷ್ಟೇ ಅಂತ ಅಂದ್ಲು. ನೀಲಾಂಬರಿ ಒಂದ್ಸಲ ಕ್ಯಾಲೆಂಡರ್ ಕಡೆ ನೋಡಿ ಮಗಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ, ನಾನು ಈ ಮಂತ್ ಎಂಡಲ್ಲಿ ವಾಪಸ್ ಬರ್ತೀನಿ, ಅಂದ್ರೆ ಇನ್ನೊಂದ್ ಜಸ್ಟ್ 1 ವಾರದಲ್ಲಿ ಇರ್ತೀನಿ, ನೀನೊಂದ್ ಸ್ವಲ್ಪ ಟೈಮ್ ತಡ್ಕೋ ಅಷ್ಟೇ. ನಾನಲ್ಲಿಗ್ ಬರ್ತಾ ಇದ್ದ ಹಾಗೆ ಆ ದಿಶಾ ತೀರಾ ಭಯಂಕರವಾಗಿ ಸಾವ್ ಕಾಣ್ತಾಳೆ, ನೋಡ್ತಾ ಇರು ಅಂತ ಹೇಳಿದ್ಲು. ಅಮ್ಮ ಮಗಳು ಸೇರಿ ದಿಶಾ ಕತೆ ಮುಗ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಇದೇನು ಗೊತ್ತಿಲ್ದೇ ಇರೋ ದಿಶಾ ಆರಾಮಾಗಿ ಮನೇಲಿ ಅಡ್ಗೆ ಮಾಡ್ತಾ ಇದ್ಲು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.